ನಾವು ದಾದಾಪೀರ್ ಲಾಬ್ಗೆ ಬಂದಿದೀವಿ. ನಮ್ಮ ಅಣ್ಣಗೆ ಕೇಳೋಣ ಹೆಂಗೆ ಶೋಕಿ ಮಾಡ್ತಾರೆ ಅವರು, ಆಮೇಲೆ ಹೆಂಗೆ ಅಕ್ಕಿಗೆ ಟ್ರೈನ್ ಮಾಡ್ತಾರೆ. ಬನ್ನಿ ನಿಮ್ಗೇನು ಕಲಿಸ್ತೇನ. ಸೊ ಅಣ್ಣ ನೀವು ಸ್ವಲ್ಪ ಇಂಟ್ರೊಡ್ಯೂಸ್ ಕೊಡ್ಬಿಡಿ ಅಣ್ಣ. ಏನಂತ ಇವಾಗ ಅಕ್ಕಿ ಬಗ್ಗೆನಾ? ಅಕ್ಕಿ ಬಗ್ಗೆ ಇಂಟ್ರೊಡ್ಯೂಸ್. ಅಕ್ಕಿ ಬಗ್ಗೆ ಅಂದ್ರೆ ಸರ್ ನಿಮ್ಗೆ ಅಕ್ಕಿ ಜೊತೆ ಹೆಂಗ್ ಮಾಡೋದು, ಮೇನು ಜೊತೆ ಹೆಂಗ್ ಮಾಡೋದು, ಆಮೇಲೆ ಮರಿ ಹೆಂಗ್ ಮಾಡೋದು, ಅಂದ್ರೆ ಮರಿನಿಗೆ ನೀವು ಹೆಂಗ್ ತಿನ್ಸೋದು, ಹೆಂಗೆ ಮಾಡೋದು, ಕಳ್ಳ ಮಾಡಿ ಛತ್ರಿ ಮೇಲೆ ಹೆಂಗ್ ಬಿಡೋದು, ಅದೆಲ್ಲ ಫಸ್ಟ್ ಎಲ್ಲ ತಿಳ್ಕೊಬೇಕು. ಇವಾಗ ಹೊಸ ಶಬ್ದಗಳು ಏನ್ ಮಾಡ್ತಾರೆ ಅಂದ್ರೆ ರೇವಲ್ ತಗೊಬಂದು ಗಿರೇಬಾಜ್ಗೆ ಜೊತೆ ಮಾಡಿ ಮರಿ ಆಡ್ತಿಲ್ಲ ಇದ್ ಮಾಡ್ತಿಲ್ಲ ಅಂತಾರೆ. ನಮ್ಮ ಹುಡುಗರು ಇದಾರೆ 4-5 ಜನ ಇಲ್ಲೇ ಆತರಾನೇ ಮಾಡೋದ್ ಕೆಲ್ಸ. ಒಳ್ಳೆ ಒಳ್ಳೆ ಲೈನ್ ಗಂಡುಗಳೆಲ್ಲ ಇರ್ತಿರ್ತಾರೆ, ತಗೊಬಂದ್ ರೇವಲ್ ಹೆಣ್ಣು ಗಂಡೆಲ್ಲ ಹಾಕಿ ಮರಿ ಎಲ್ಲ ಇದ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಗಿರೇಬಾಜಿ ಹಾಕಿದ್ರೇನೆ ಅದಕ್ಕೆ ಅದು ಗಿರೇಬಾಜ್ ಅಂತ ಹೆಂಗೆ ಇದ್ ಮಾಡ್ಬೇಕು ಸರ್? ಅದು ಹೆಂಗೆ ಗೊತ್ತಾಗ್ಬೇಕು ಗಿರೇಬಾಜೇ ಇದು ಅಂತ? ಅಕ್ಕಿ ಶೋಕ್ದಾರ್ ಇರ್ತಾನೆ ನೋಡಿ, ಅವನ್ಗೆ ಗೊತ್ತಾಗುತ್ತೆ. ಇವಾಗ ಹೊಸ ಶೋಕ್ದಾರ್ಗೆ ಗಿರೇಬಾಜ್ ಹೆಂಗೆ ಅಂತ ಕೇಳಿದ್ರೆ ಅಂಗಡಿಗೆ ಹೋಗ್ತೀರಾ, ರೇವಲ್ಲಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ತುಂಬಾ ಸಾಕ್ಷರ ತರ ಇರುತ್ತೆ, ಕಣ್ ಸ್ವಲ್ಪ ಅಂದ್ರೆ ಅದೇ ಬಾಲ ಬಡ್ಬಿಡುತ್ತೆ ಸಾಕ್ಷರ ಕಾಲಲ್ಲಿ ಫುಲ್ ಬಾಲ ಇರುತ್ತೆ ನೋಡಿ. ಅದು ಗಿರೇಬಾಜ್ ಅಂದ್ರೆ ಗಿರೇಬಾಜ್ಗೂ ಬರುತ್ತೆ, ಇಲ್ಲ ಅಂತ ಇಲ್ಲ. ಗಿರೇಬಾಜ್ ಇವಾಗ ಟೆಕ್ನಿಕ್ ಕಲಿಬೇಕಂದ್ರೆ ನೋಡಿ ಸರ್, ಇದು ಕಣ್ಣು. ಬನ್ನಿ ಇದು ಕಣ್ಣಲ್ಲಿ ಫೋಕಸ್ ಮಾಡಿ. ಇವಾಗ ಇದು ಕಣ್ಣು ತಗೊಳ್ಳಿ ಮುಂದೆ ನೋಡಿ ಸರ್, ಇದು ಕಣ್ಣು ತಾನೆ. ಕಣ್ಣಲ್ಲಿ ನೀವು ನಿಂತ್ಕೊಂಡು ನೋಡಿದ್ರೆ ಹೊಸ ಶುದ್ಧರ್ಗಳಿಲ್ಲ, ಒಳಗಡೆ ಒಂದು ರಿಂಗ್ ತರ ಇರುತ್ತೆ. ಎಲ್ಲಿ ಸರ್? ರಿಂಗ್ ತರ ಇರುತ್ತೆ ನೋಡಿ ಸರ್, ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ, ನೋಡಿ ರಿಂಗ್ ತರ ಇರುತ್ತೆ ನೋಡಿ. ಎಲ್ಲಿದೆ ರಿಂಗ್? ಐತಲ್ವಾ ಬ್ಲಾಕ್ ಕಲರ್ ಇದಿದೆ ನೋಡಿ, ಅದ್ರ ಹಿಂದ್ಗಡೆ ರಿಂಗ್, ಅದ್ರ ಮೇಲೆ ರಿಂಗ್ ಇರುತ್ತೆ ನೋಡಿ, ಕಾಣಿಸ್ತಾ ಐತಾ? ಸ್ವಲ್ಪ ಸ್ವಲ್ಪ ವೈಟ್ ಕಲರ್, ಬ್ರೌನ್ ವೈಟ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಆ ರಿಂಗ್ ಇದೆ ನೋಡಿ. ಆ ರಿಂಗ್ ಗಿರೇಬಾಜ್ಗೆನೆ ಬರೋದು ಜಾಸ್ತಿ. ಆ ರಿಂಗ್ ರೇವಲ್ಗೂ ಬಂದ್ರು ಗಿರೇಬಾಜ್ಗೂ ರೇವಲ್ಗೂ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಐತೆ ಅಕ್ಕಿಗಳಲ್ಲಿ. ಇವಾಗ ಇದು ಗಿರೇಬಾಜ್ ಅಕ್ಕಿ, ಇದು ಅಕ್ಕಿ ನೋಡಿ. ಇವಾಗ ಗಿರೇಬಾಜ್ ಅಕ್ಕಿ ಇದು. ಇವಾಗ ಇದಕ್ಕೆ 1.5 ಕಲ್ಲಿ ಇವಾಗ ಪಟ್ಟ, ಇದು 1.5 ಕಲ್ಲಿ ಪಟ್ಟ ನೋಡಿ ಸರ್. ಇದು 1 ಕಲ್ಲಿ, ಇದು 1 ಕಲ್ಲಿ, ಇದು ಬರ್ತಿದೆ ಅಲ್ವಾ? ಇದು 2 ಕಲ್ಲಿ ಅಲ್ವಾ? 1 ಕಲ್ಲಿ, ಇದು 1.5 ಕಲ್ಲಿ ಅಂದ್ರೆ 2 ಕಲ್ಲಿ ಇವಾಗ ಉದುರಿಸ್ಕೊಂಡು 1 ಮತ್ತೆ ಅರ್ಧ. 1 ಮತ್ತೆ ಅರ್ಧ. ಇವಾಗ ಈ ಪಟ್ಟ ಇದು 1.5 ಕಲ್ಲಿ ಪಟ್ಟ. ಇದು ಈ ಪಟ್ಟಗೆ ನೀವು ಹೆಂಗ್ ಬಿಡ್ತೀರಾ? ಪಟ್ಟ ಫಸ್ಟ್ ಛತ್ರಿ ಮೇಲೆ ಹಾಕೋತಾರೆ, ಕಳ್ಳ ಮಾಡಿ ಜಾಸ್ತಿ ಕಳ್ಳ ಮಾಡಿ ಛತ್ರಿ ಮೇಲೆ ಹಾಕಿ. ಕಳ್ಳ ಎಷ್ಟು ವರ್ಷ ಮಾಡಬೇಕು ಸರ್? ಸರ್ 1 ವಾರ. ಇವಾಗ ಅಕ್ಕಿಗೆ ಬಿಟ್ಟಿದ್ದೀರಾ ನೀವು ಅಂದ್ರೆ ಹೊಸ ಅಕ್ಕಿ ಪಟ್ಟ ತಗೊಬಂದಿರೋ ಅಂಗಡಿ ಪಟ್ಟ ಇರ್ಬೋದು, ಇಲ್ಲ ನಿಮ್ ಮನೆ ಪಟ್ಟ ಇರ್ಬೋದು, ಛತ್ರಿ ಮೇಲೆ ಹಾಕ್ತೀರಾ ಅಂದ್ರೆ ಬೋನಲ್ಲಿ ಹಾಕ್ಬೇಕು, ಛತ್ರಿ ಮೇಲೆ ಹಾಕ್ಬಾರ್ದು, ಬೋನಲ್ಲಿ ಹಾಕ್ಬೇಕು. ನೀವು ಬೋನಲ್ಲಿ ಹಾಕ್ತಾರಲ್ಲ ಅವಾಗ ಪಟ್ಟ ಏನಾಗುತ್ತೆ ನೋಡಿ, ಇದು ತಗೊಬಂದು ಬೋನಲ್ಲಿ ಹಾಕ್ತಾರೆ. ಪಟ್ಟ 1 ಸಲ 2 ಸಲ ಡೈಲಿ ಬೋನಲ್ಲಿ ಹಾಕ್ಬೇಕು. ವಾರ ಬಿಟ್ಟಾಕಿದ್ರೆ ಕಳ್ಳ ಜಾಸ್ತಿ ಮಾಡ್ಬೇಕು, ಜಾಸ್ತಿ ದಿನ. ಅಂದ್ರೆ ನೀವು ಕೆಲ್ಸ ಹೋಗ್ತಿದ್ದೀರಾ ಇವಾಗ, ಅಂದ್ರೆ ಕೆಲ್ಸ ಹೋಗಿದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಟೈಮು ಪಟ್ಟ ಹಾಕ್ಬೇಕು ಬೋನ್ ಒಳಗಡೆ. ಬೆಳಿಗ್ಗೆ ನೀವು ಎತ್ತಿರ್ತಾರಲ್ಲ ನಮಾಜ್ಗೆ ಇದಕ್ಕೆ ಅದಕ್ಕೆ ಅಂತ, ಅವಾಗ ನೀವು ತಗೊಂಡೋಗಿ ಪಟ್ಟ ಬೋನಲ್ಲಿ ಹಾಕ್ಬೇಕು ಬೆಳಿಗ್ಗೆ. ಯಾರ್ಯಾರು ನಮಾಜ್ಗೆ ಹೋಗ್ತಾರೆ ಅವರು, ಯಾರು ಅಕ್ಕಿ ಶೋಕಿದ್ದಾರೆ ಅವರು ಕೆಲ್ಸ ಹೋಗ್ದವ್ರು. ಇವಾಗ ಬೆಳಿಗ್ಗೆ ಕೆಲ್ಸ ಹೋಗ್ತಾರೆ 9 ಗಂಟೆ 10 ಗಂಟೆಗೆ, ಕೆಲ್ಸದಿಂದ ಬರೋದು 6 ಗಂಟೆ 7 ಗಂಟೆ ಆಗಿದ್ರೆ ನಿಮ್ಗೆ ಅಕ್ಕಿ ಶೋಕಿ ಮಾಡಕ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ನೀವು 6 ಗಂಟೆ ಬೆಳಿಗ್ಗೆ 6 ಗಂಟೆ ಹೆಂಗೆ ಮಾಡ್ತೀರಾ ಸರ್? ಅದೆಲ್ಲ ಮ್ಯಾನೇಜ್ ಹೆಂಗೆ ಮಾಡ್ತೀರಾ ಅದೆಲ್ಲ ಅಂದ್ರೆ ನಾವು ಅಕ್ಕಿ ಶೋಕಿನ ಹಂಗೆ ಬಿಟ್ಕೊಂಡು ಹೋಗ್ಬಿಡ್ತೀವಿ. ಪಟ್ಟ 1 ಕಲ್ಲಿ ಆಗುತ್ತೆ, 1.5 ಕಲ್ಲಿ ಆಗುತ್ತೆ, 3 ಕಲ್ಲಿ ತನಕನೂ ಆಗುತ್ತೆ. ಪಟ್ಟ ಇಲ್ಲೇ ಇರ್ತದೆ ಕೆಳಗಡೆ, ಅಂದ್ರೆ ಚೆನ್ನಾಗಿ ತಿನ್ಸ್ಬೇಕು. ಯಾಕಂದ್ರೆ ಪಟ್ಟ ಫುಲ್ ವೀಕ್ ಆಗಿರ್ಬಾರ್ದು. ವೀಕ್ ಆಗಿದ್ರೆ ಗಾಳಿ ಬರುತ್ತೆ ನೋಡಿ, ಗಾಳಿಗೆ ಅಕ್ಕಿನ ಏನಾಗುತ್ತೆ ಅಂತ ದೂರ ತಗೊಂಡ್ ಹೋಗ್ಬಿಡುತ್ತಲ್ಲ ಗಾಳಿ. ಇದು KSRTC ಜಂಗಲ್ ಇಲ್ಲಿ ಜಾಸ್ತಿ ಇರೋದು, ಅಲ್ಲಿ ಬಿದ್ದೋಗ್ಬಿಟ್ರೆ ಅಕ್ಕಿ ಜಾಸ್ತಿ ಇಲ್ವೇ. ರಂಜಾನ್ ಟೈಮ್ ಅಲ್ಲಂತೂ ಅದು ಅಂಗಡಿ ಇರೋದು, ಇದು ಮಾಂಸ ಅಂಗಡಿ ಇಲ್ಲ, ಮಾಂಸ ಅಂಗಡಿ ಅಲ್ಲೇ ಇರೋದು. ಚಿಕನ್ ಮಾಂಸ ಆಮೇಲೆ ಮಟನ್ ಮಾಂಸ ಅಂಗಡಿ ಎಲ್ಲ ಇಲ್ಲೇ ಇರೋದು. ಅದಕ್ಕೆ ಶಿಕ್ರಾಬೇರಿ ಜಾಸ್ತಿ ಇಲ್ಲಿ. ಅಕ್ಕಿ ಆಡ್ತಾ ಇದ್ರೆ ಮೇಲ್ ನೋಡಿದ್ರೆ ಅಕ್ಕಿನೇ ಇರಲ್ಲ ಅಲ್ಲಿ.
ಅಷ್ಟು ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಹ್ಮ್ ಹೊಡ್ಕೊಂಡು ಹೋಗಿದ್ರೆ ಏನ್ ಅಲ್ಲಿಂದ ಹೊಡೆದ್ರೆ ಇಲ್ಲಿ ಜಂಗಲ್ಲು KSRTC ಮುಗೀತು ಕತೆ. ಆಮೇಲೆ ಹೆಂಗೆ ಇದು ಜೋಡ ಆಗ್ಬೇಕು ಅದೆಲ್ಲ ಹೇಳ್ಬಿಡಿ ಸರ್. ಮತ್ತೆ ಸರ್ ಇವಾಗ 3 ಕಲ್ಲಿ 5 ಕಲ್ಲಿ ಪಟ್ಟ ಇರ್ತದೆ ಅಲ್ವಾ, ಅದಕ್ಕೆಲ್ಲ ಬಾಜಿ ಮಾಡ್ಬಿಟ್ರೆ ಫುಲ್ ರೋಲ್ ಆಗ್ಬಿಟ್ಟು, ಇಲ್ಲ ಅಂದ್ರೆ ಮನೆಯಲ್ಲಿ ಹೋಗಿ ಕುತ್ಕೊಬಿಡ್ತದೆ, ಇಲ್ಲ ಅಂದ್ರೆ ಬಿದ್ಬಿಡ್ತದೆ. ಅದೆಲ್ಲ ಏನ್ ಮಾಡ್ಬೇಕು ಅದಕ್ಕೆ? ಸರ್ ಬಾಜಿ ಜಾಸ್ತಿ ಆಗಿದ್ರೆ ಮೊದ್ಲು ನಾವು ಪಟ್ಟಾನ ಒಂದ್ ಕಲ್ಲಿ 2 ಕಲ್ಲಿ 3 ಕಲ್ಲಿ ಹಾಗಾದ್ರೆ ಪಟ್ಟಾನ ಬಿಡಬಾರ್ದು. 4 ಕಲ್ಲಿ ಆದ್ರೆ ಪಟ್ಟಾನ ಬಿಟ್ಕೊಂಡು ಹೋಗಿ ಛತ್ರಿ ಮೇಲೆ. ಯಾಕಂದ್ರೆ ಒಂದೊಂದು ಅಕ್ಕಿ ಏನ್ ಮಾಡ್ತಾನಂದ್ರೆ 5 ಕಲ್ಲಿ 6 ಕಲ್ಲಿ ಆದ್ರೂ ಬಾಜಿ ಜಾಸ್ತಿ ಇರುತ್ತೆ. ಅಕ್ಕಿಗೆ ಏನ್ ಮಾಡ್ಬೇಕಂದ್ರೆ ನೀವು ಮೊದ್ಲು ಬಾಲ ಕಟ್ಬೇಕು, ಪುಕ್ಕ ಹಾಕಿಡ್ಬೇಕು, 1 ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿ ಕಟ್ಟಿ ಪಟ್ಟ ಬಿಟ್ಟು ನೋಡಿ. 4 ಬಾಜಿ ಹೊಡಿತಿದ್ದ, 4ಇಂದ 3 ಬಾಜಿ ಕಮ್ಮಿ ಮಾಡ್ಬಿಟ್ಟು 1 ಬಾಜಿಯಲ್ಲಿ ಹೊಡ್ತಿದ್ರೆ ಪಟ್ಟಾನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಆತರ. ಮತ್ತೆ ಆಮೇಲೆ ಏನ್ ಮಾಡಿ ನೋಡಿ, ಇಲ್ಲಿ ಅಕ್ಕಿದು ಇಲ್ಲಿ 4 ಕಲ್ಲಿ ಪಟ್ಟ, ಆಮೇಲೆ ಇಲ್ಲಿ 4 ಕಲ್ಲಿ 4 ಕಲ್ಲಿ ಕೆಳಗಡೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಇರುತ್ತೆ ನೋಡಿ, ಮಿಕ್ಕಿದ ಕಲ್ಲಿ ಎಷ್ಟಿರುತ್ತೆ, ಇಲ್ಲಿ 4 ಕಲ್ಲಿ ಐತೆ. ಇದಕ್ಕೆ ಇವಾಗ ಬಂದಿರೋದು ಎಷ್ಟು ಕಲ್ಲಿ ನೋಡಿ ಅಂದ್ರೆ 4 ಕಲ್ಲಿ ಇರೋದ, ಇಲ್ಲಿ 5 ಕಲ್ಲಿ ಇರೋದಂದ್ರೆ 13 ಕಲ್ಲಿ ಏನೋ ಇರ್ತವೆ ಬಾಲದಲ್ಲಿ. 13 ಕಲ್ಲಿ ಇರ್ತವೆ. 13ರಲ್ಲಿ 14 ಇರ್ಬೋದು. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡಿ ಸರ್, ಮೇಲ್ಗಡೆ ಇರುತ್ತೆ ನೋಡಿ, 5 ಕಲ್ಲಿ ಮೇಲ್ಗಡೆ ಇರುತ್ತೆ. ಇದಕ್ಕೆ ಸ್ವಲ್ಪ ಕಾರ್ನರ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾರ್ನರ್ ಬರುತ್ತೆ ನೋಡಿ, ಈ ಕಾರ್ನರ್ ನೀವೇನು ಈ ಕಾರ್ನರ್ಗೆ ಏನ್ ಮಾಡ್ಬೇಕು, ಫಸ್ಟ್ ಬಾಲನ ಕಟ್ಬೇಕಲ್ಲಿ. ಕಟ್ಬಿಟ್ಟು ಎಲ್ಲ ಬಾಲ ಸೇರಿ ಇಲ್ಲಿ ಕಡ್ಡಿ ಬಾಲದಲ್ಲಿ ತರ ಮಾಡ್ಕೋಬೇಕು. ಎಲ್ಲ ಇಲ್ಲಿ ತನಕ ಮಾಡ್ಕೋಬೇಕು, ಇಷ್ಟು ಗ್ಯಾಪ್ ಇರಬೇಕು, ಬರೀ ಇಲ್ಲಿ ತನಕ ಮಾಡ್ಕೋಬೇಕು. ನೀವು ಇಷ್ಟು ಬಿಟ್ಬಿಡ್ಬೇಕು, ಇಷ್ಟು ಬಿಡ್ಬೇಕು, ಆಮೇಲೆ ಫುಲ್ ಮಾಡ್ಬಿಟ್ಟು ಅದು ಸ್ವಲ್ಪ ಅಶೋಕ್ದಾರ್ಗಳು ಇದು ನೀರಿನಲ್ಲಿ ಇಚ್ಚಿ ಅದ್ ಮಾಡ್ಬಿಟ್ಟು ಬಾಲ ನೀವು ಕಟ್ಬಿಡ್ಬೇಕು. ಕಟ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ನೀವು ನೀರಲ್ಲಿ ಸ್ನಾನ ಮಾಡಕ್ಕೆ ಅಕ್ಕಿ ಬಿಡ್ಬೇಕು. ಸ್ನಾನ ಮಾಡ್ಬಿಟ್ಟು ನೀರಲ್ಲಿ ಹಾಕೊಂಡು ಬೋನಲ್ಲಿ ಹಾಕ್ಬೇಕು. ಹಂಗೆ ಆ ತರಾನೇ ಮಾಡಿ. ಪಟ್ಟನ ಆಡ್ಸಕ್ ತಗೊಂಡೋಗ್ಬಿಡಿ, ಬಾಲ ಕಟ್ಟ ತಕ್ಷಣ ಪಟ್ಟ ಆಡ್ಸ್ಬಿಡಿ. ನೀರಲ್ಲಿ ಹಾಕಿ ಛತ್ರಿ ಮೇಲೆ ಹಾಕಿ, ನೀರಲ್ಲಿ ಹಾಕಿ ಛತ್ರಿ ಮೇಲೆ ಹಾಕಿ, ನೀರಲ್ಲಿ ಹಾಕಿ 1 ವಾರ ಆ ತರಾನೇ ಮಾಡಿ. 1 ವಾರ ಆದ್ಮೇಲೆ ಅಕ್ಕಿನ ತಗೊಂಡು ಇಲ್ಲಿಂದ ನಿಮ್ಮ ಮನೆಯಿಂದ ಒಂದು 3-4 ಮನೆ ಬಿಟ್ಟು ತಗೊಂಡೋಗಿ ಬಿಡಿ ಅಕ್ಕಿನ. 3-4 ಅಂದ್ರೆ ಅದೇ ಇಲ್ಲಿಂದ ಸ್ವಲ್ಪ ದೂರ ಒಂದು 3-4 ಮನೆ, ಇಲ್ಲ 5-6 ಮನೆ ಆ ತರ ತಗೊಂಡೋಗಿ ದೂರ, ನಿಮ್ಮ ಮನೆಯಿಂದ 5-10 ಮನೆ ದೂರ ತಗೊಂಡೋಗಿ ಬಿಡಿರಿ. ನೋಡಿ, ಬಿಟ್ಟ ತಕ್ಷಣ ಅಕ್ಕಿ ಬಾಜಿ ಮಾಡಿ ಮುಂದೆ ಹೋಗ್ತದ, ಇಲ್ಲ ಅಲ್ಲೇ ಬಿದ್ದೋಗ್ಬಿಡ್ತದ ಅಂತ. ಮುಂದೆ ಹೋಗಿದ್ರೆ ಏನಿಲ್ಲ, ಬಿದ್ದೋಗ್ಬಿಡಿದ್ರೆ ಅಕ್ಕಿ ಎತ್ಕೊಳ್ಳಿ. ಅಕ್ಕಿ ಎತ್ಕೊಂಡು ಬೋನ್ ಹೊರಗಡೆ ಹಾಕೊಂಡು ರಾತ್ರಿ ತಿಂತಾರಲ್ಲ ಸೋಂಪು, ಅಂದ್ರೆ ಊಟ ಆದ್ಮೇಲೆ ತಿಂತಾರಲ್ಲ ಸೋಂಪು, ಹೋಟೆಲ್ ಗೀಟಲ್ ಹೋಗಿದ್ರೆ ಸೋಂಪು ಕೊಡ್ತಾರ ನೋಡಿ ತಟ್ಟೆಯಲ್ಲಿ, ಆ ಸೋಂಪು ಏನ್ ಮಾಡಿ ನೀವು ಸೋಂಪನ್ನ ನೀರು ಒಳಗಡೆ ಹಾಕೊಳ್ಳಿ. ನೀರು ಒಳಗಡೆ ಹಾಕೊಂಡು ಆ ನೀರು ಒಳಗಡೆನ ಸೋಂಪು ಇದ್ರಲ್ಲಿ ಹಾಕೊಂಡು ತಿನ್ಸ್ಬಿಡಿ. 11 ಗಂಟೆ ತನಕನೂ ತಿನ್ಸಿ. ರಾತ್ರಿ 11 ಗಂಟೆಗೆ ತಿನ್ಸ್ಬಿಟ್ಟು ಬೆಳಿಗ್ಗೆ ಟೈಮ್ಗೆ ತಗೊಂಡೋಗಿ ನೀವು ಪಟ್ಟ ಏನ್ ಮಾಡಿ, ಇವಾಗ ನೀವು ಸೀಸನ್ ಬಿಟ್ಟಿದ್ರ ಅದ್ರ ಮುಂಚೆ ನೀವು ಮಾಡ್ಕೋಬೇಕಿದ್ದಿಲ್ಲ. ತಗೊಂಡೋಗಿ ಬೆಳಿಗ್ಗೆ ಟೈಮಲ್ಲಿ ಸೀಸನ್ ಅಲ್ಲಿ ಬಿಟ್ಟ ತಕ್ಷಣ ನೀವು ಪಟ್ಟ ಬಿಟ್ಕೊಂಡು ನೋಡಿ, ಬಾಜಿ ಕಮ್ಮಿ ಮಾಡಿ ಚೆನ್ನಾಗ್ ಆಡ್ತು ಅಂದ್ರೆ ಬಿಟ್ಬಿಡಿ. ಆಯ್ತು ಸರ್, ಅದು ತೋರಿಸ್ಬಿಡೋಣ. ಸ್ಯಾಂಪಲ್ ತೊಡ್ಬಿಡಿ ಓಜೆ ಸರ್. ಇದು ಚೆನ್ನಾಗಿದೆ ಅಕ್ಕಿ ನಿಮ್ದು. ಆಮೇಲೆ ಇದ್ರದ್ದು ಜೋಳ ಮಾದಿ, ಇದೇ ಜೋಳ ಮಾದಿ ಅದು. ಇದ್ರದ್ದು ಬಗ್ಗೆ ಏನಾದ್ರು ಹೇಳ್ತೀರಾ? ಸರಿ, ಇವಾಗ ಇದು ಜೊತೆ ಮಾಡಿದೀವಿ. ಅಂದ್ರೆ ಇದು ಗಂಡು ನಮ್ಮ ಮನೆದಲ್ಲ. ಇದು ಏನ್ ಈ ಗಂಡು ನೋಡ್ತಿದ್ರೆ ಇದು ನಮ್ಮ ಮನೆ ಅಲ್ಲ. ಇದು ಈ ಗಂಡನ ನಮ್ಮ ತಾತ ಫ್ರೆಂಡ್ ಇದಾರೆ, ಅವರು ನಮ್ಮ ಹತ್ರ 4 ಅಕ್ಕಿ ತಗೊಂಡೋಗಿದ್ರು. ಇದಕ್ಕೆ ಸರಿ, ಇವಾಗ ಈ ಅಕ್ಕಿ ಬಗ್ಗೆ ಹೇಳ್ತಿದ್ದೆ. ಅಂದ್ರೆ ಈ ಗಂಡಿದು ನಮ್ಮ ಮನೆದಲ್ಲ, ಇದು ನಮ್ಮ ತಾತ ಅವ್ರ ಫ್ರೆಂಡ್ ಅವ್ರ ಮನೆದು. ಅಂದ್ರೆ ಅಕ್ಕಿ ತಗೊಂಡೋಗು ನಮ್ಮ ಮನೆಯಿಂದ ಅವ್ರ ಅಕ್ಕಿ ನಮ್ಗೆ ಕೊಟ್ರು, ತಗೊಂಡೋಗಿ ಮರಿ ಮಾಡಿಸ್ಕೊಡಿ ಅಂತ. ಈ ಗಂಡಲ್ಲಿ ಫಸ್ಟ್ ಏನ್ ಮಾಡ್ದಂದ್ರೆ ನಾನು ಅವ್ರದೇ ಜೊತೆ ಒಂದು ಕೊಟ್ಟಿದ್ರು. ಅವ್ರದೇ ಜೊತೆ ಹೆಣ್ಣಿದೆ, ಇಲ್ಲವೇ ತೋರಿಸ್ತೀನಿ ಅದು ಹೆಣ್ಣು. ಈ ತಾಮ್ರ ಗಣ್ಣಿಗೆ ಅದ್ರದೇ ಹೆಣ್ಣು ಮಾಡಿ
ಇದು ಪಟ್ಟ ಮಾಡಿದೆ ಸರ್. ಈ ಪಟ್ಟ ಹಾಂ ಸರ್. ಅಕ್ಕಿ ತೋರಿಸಿ ಸರ್. ಸರ್ ಆ ಪಟ್ಟಣ ಇವಾಗ ಕಾಯಿಲೆ ಬಂದು ಸತ್ತೋಗಿದೆ, ತೋರಿಸ್ತೀನಿ ಅಂತ ಹೇಳಿದಲ್ಲ ಪಟ್ಟಣ, ಕಾಯಿಲೆ ಬಂದು ಸತ್ತೋಗಿದೆ ಆ ಪಟ್ಟಣ. ಅದಕ್ಕೆ ಇವಾಗ ಬೇರೆ ಹೆಣ್ಣಕ್ಕಿ ಅಕ್ಕಿ ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀರಾ? ಯಾವ ಅಕ್ಕಿ? ಅಕ್ಕಿ ಸತ್ತೋಗ್ಬಿಟ್ಟಿದ್ದಾರೆ. ಅಕ್ಕಿ ಇಲ್ಲ ಇವಾಗ ಸತ್ತೋಗ್ಬಿಟ್ಟಿದೆ. ತೋರ್ಸಲ್ಲ ಅದೆಲ್ಲ? ಇಲ್ಲ ಅಂದ್ರೆ ಅಕ್ಕಿ ಸತ್ತೋಗ್ಬಿಟ್ಟಿದೆ ಇವಾಗ ಇಲ್ಲ ನಮ್ಮ ಮನೆಯಲ್ಲಿ. ವ್ಯೂವರ್ಸ್ಗೆ ತೋರ್ಸಕ್ ಆಗಲ್ಲ. ಅದ್ರದ್ದು ಬೇರೆ ಪಟ್ಟ ಇಲ್ಲ ಇದ್ರದ್ದು? ಇಲ್ಲ ಇಲ್ಲ ಇದ್ರ ಬೇರೆ ಪಟ್ಟ ಐತೆ, ಛತ್ರಿ ಮೇಲೆ ಬಿಟ್ಟಿದೀವಿ ಪಟ್ಟಣ. ಆಮೇಲೆ ಹೋಗಿ ತಗೊಳ್ಳೋಣ ಅವ್ರದ್ದು ವಿಡಿಯೋ. ಇದ್ರ ಬಗ್ಗೆ ಹೇಳಿ ಸರ್. ಸರಿ, ಹೆಣ್ಣು ಅಂಗಡಿ ಏನಿದು ತಗೊಬಂದಿದ್ದು ಇವಾಗಲೇ ಫಸ್ಟ್ ಜೊತೆ ಮಾಡಿರೋದು ಇದಕ್ಕೂ ಮತ್ತೆ ಇದಕ್ಕೂ ಅಕ್ಕಿನ. ಎಷ್ಟು ದಿನ ಆಯ್ತು? ಆಯ್ತು ಸರ್, ಒಂದು 2-3 ದಿನ ಆಯ್ತು ಜೊತೆ ಮಾಡಿ. ಇವಾಗಲೇ ಜೊತೆ ಮಾಡಿದ್ವಿ. ಜೊತೆ ಇದ್ರದ್ದು ಕಣ್ಣು ಮತ್ತೆ ಹೆಂಗ್ ಮಾಡೋದು ನೋಡ್ಕೊಳ್ಳಿ ಸರ್, ಇವಾಗಲೇ ಜೊತೆ ಮಾಡಿ. ಅಕ್ಕಿ ಮುಂದೆ ಬಂದು ತೋರಿಸಿ. ಮರಿ ಮಾಡಿದ್ರೆ ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ತೀವಿ ಸರ್. ನೋಡಿ ಸರ್, ಈ ಥರ ಅಕ್ಕಿ ನಮ್ಮದು ಬರೀ ಇರೋದು ಕಣ್ಣು ತೋರಿಸ್ಬಿಡಿ, ಆಮೇಲೆ ಮೇಲೆದು ಅಕ್ಕಿ ತಗೊಳ್ತಿರ್ತೀನಿ. ಮೇಲೆ ಅಕ್ಕಿದು ನಿಮ್ಮ ಹತ್ರ ಎಷ್ಟಿದೆ ನೋಡ್ಕೊಳ್ಳಿ ಸರ್, ಕಣ್ಣು ನೋಡ್ಕೊಳ್ಳಿ. ಚೆನ್ನಾಗಿದೆ ಸರ್. ಅದು ಹೆಣ್ಣು ಕಣ್ಣಿದೆ, ಇವಾಗ ಇದು ಗಂಡು ಕಣ್ಣು. ನೋಡ್ಕೊಳ್ಳಿ ಸರ್, ಗಣ್ಣಕ್ಕಿ ಚೆನ್ನಾಗಿದೆ. ಜೊತೆ ಇವಾಗ ಮಾಡಿರೋದು. ಮರಿ ಆದ್ಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ತೀವಿ ಸರ್. ಅದು ಮೇಲೆ ನೀವು ಮಾಡ ಮೇಲೆ ಬಿಟ್ಟಿದ್ದೀರಾ? ಛತ್ರಿ ಮೇಲೆ ಐತೆ ಸರ್. ಒಂದು ಎಷ್ಟು ಪಟ್ಟ ಐತೆ? 4 ಪಟ್ಟ ಐತೆ ಸರ್. ತರ್ಸ್ಕೊಂಡ್ ಬರ್ತೀರಾ? ಬೇರೆ ಅಕ್ಕಿ ಇನ್ನೂ ಐತೆ ಅಲ್ಲ, ಅದೆಲ್ಲ ತೋರಿಸ್ಬಿಡ್ತೀನಿ. ತೋರಿಸ್ಬಿಡಿ. ಅದೆಲ್ಲ ನಾಳೆ ತೋರಿಸ್ಬೋದಾ? ಯಾವ